ಅಷ್ಟಕ್ಕೂ ಏನಿದು ಯೋಗೇಶ್ ಗೌಡ ಹತ್ಯೆ ಪ್ರಕರಣ? ಯಾಕಾಗಿ ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೆಸರು ತಳಕಾಕೊಳ್ತು? ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಹೈ ಪ್ರೊಫೈಲ್ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ನೋಡ್ಕೊಂಬನ್ನಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್. ಯೋಗೇಶ್ ಕೊಲೆಯ ದಿನದ ಪೆನ್ ಟು ಪೆನ್ ಡೀಟೇಲ್ಸ್. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಇಡೀ ಧಾರವಾಡ ಅಲ್ಲ, ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ ಅದು. ಈ ಕೊಲೆ ಕೇಸ್ ಎಲ್ಲಿಂದ ಶುರುವಾಗಿ ಇಲ್ಲಿಯ ತನಕ ಬಂದಿದೆ ಅಂತ ನೋಡೋದಾದ್ರೆ, ಜೂನ್ 15, 2016 ಯೋಗೇಶ್ ಗೌಡ ಕೊಲೆ. ಧಾರವಾಡದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ 2016 ಜೂನ್ 15ರಂದು ದುಷ್ಕರ್ಮಿಗಳು ಧಾರವಾಡದ ಜಿಮ್ನಲ್ಲಿ ಕೊಲೆ ಮಾಡಿದ್ರು. ಸ್ಥಳೀಯ ಪೊಲೀಸರಿಂದ 6 ಜನರನ್ನ ಬಂಧನ ಮಾಡಿದ್ರು. ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಬಳಿಕ ಸೆಪ್ಟೆಂಬರ್ 2019ರಂದು ಕರ್ನಾಟಕ ಸರ್ಕಾರವು ಸಿಬಿಐಗೆ ವಹಿಸಿತ್ತು. ನವೆಂಬರ್ 2020 ವಿನಯ್ ಕುಲಕರ್ಣಿ ಬಂಧನ. ಇನ್ನು ಕೊಲೆ ಕೇಸ್ನಲ್ಲಿ ಸಿಬಿಐ ವಿನಯ್ ಕುಲಕರ್ಣಿ ಪಾತ್ರ ಇದೆ ಅಂತ ಹೇಳಿ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ನೀಡಿ ವಿನಯ್ ಕುಲಕರ್ಣಿಯನ್ನು ಅರೆಸ್ಟ್ ಮಾಡಿತ್ತು. ಡಿಸೆಂಬರ್ 2021 9 ತಿಂಗಳ ಜೈಲುವಾಸದ ಬಳಿಕ ಬೇಲ್. ಇನ್ನು ಡಿಸೆಂಬರ್ 2021ರಂದು 9 ತಿಂಗಳ ಜೈಲುವಾಸದ ನಂತರ ಸುಪ್ರೀಂ ಕೋರ್ಟ್ನಿಂದ ಕುಲಕರ್ಣಿಗೆ ಜಾಮೀನು ಸಿಕ್ಕಿತ್ತು. ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದು. ಜೂನ್ 2025ರಲ್ಲಿ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಮಾಡಿತ್ತು. ಏಪ್ರಿಲ್ 15, 2026 ವಿನಯ್ ಕುಲಕರ್ಣಿ ದೋಷಿ. ಕೊಲೆ ನಡೆದ 10 ವರ್ಷಗಳ ಬಳಿಕ ಏಪ್ರಿಲ್ 15, 2026ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ದೋಷಿ ಅಂತ ಸಾಬೀತು. ಸರ್, ಹೈಯರ್ ಕೋರ್ಟಿಗೆ ಹೋಗ್ತೀರಾ ಸರ್? ನಮ್ಮ ಲಾಯರ್ಸ್ ವಿಚಾರ ಮಾಡ್ತಾರೆ ಸರ್. ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ. ಏನಿಲ್ಲ ಸರ್, ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತೆಗಿಬಾಗಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಷ್ಟಕ್ಕೂ ಏನಿದು ಯೋಗೇಶ್ ಗೌಡ ಹತ್ಯೆ ಪ್ರಕರಣ? ಯಾಕಾಗಿ ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೆಸರು ತಳಕಾಕೊಳ್ತು? ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಹೈ ಪ್ರೊಫೈಲ್ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ನೋಡ್ಕೊಂಬನ್ನಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್. ಯೋಗೇಶ್ ಕೊಲೆಯ ದಿನದ ಪೆನ್ ಟು ಪೆನ್ ಡೀಟೇಲ್ಸ್. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಇಡೀ ಧಾರವಾಡ ಅಲ್ಲ, ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ ಅದು. ಈ ಕೊಲೆ ಕೇಸ್ ಎಲ್ಲಿಂದ ಶುರುವಾಗಿ ಇಲ್ಲಿಯ ತನಕ ಬಂದಿದೆ ಅಂತ ನೋಡೋದಾದ್ರೆ, ಜೂನ್ 15, 2016 ಯೋಗೇಶ್ ಗೌಡ ಕೊಲೆ. ಧಾರವಾಡದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ 2016 ಜೂನ್ 15ರಂದು ದುಷ್ಕರ್ಮಿಗಳು ಧಾರವಾಡದ ಜಿಮ್ನಲ್ಲಿ ಕೊಲೆ ಮಾಡಿದ್ರು. ಸ್ಥಳೀಯ ಪೊಲೀಸರಿಂದ 6 ಜನರನ್ನ ಬಂಧನ ಮಾಡಿದ್ರು. ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಬಳಿಕ ಸೆಪ್ಟೆಂಬರ್ 2019ರಂದು ಕರ್ನಾಟಕ ಸರ್ಕಾರವು ಸಿಬಿಐಗೆ ವಹಿಸಿತ್ತು. ನವೆಂಬರ್ 2020 ವಿನಯ್ ಕುಲಕರ್ಣಿ ಬಂಧನ.
ಇನ್ನು ಕೊಲೆ ಕೇಸ್ನಲ್ಲಿ ಸಿಬಿಐ ವಿನಯ್ ಕುಲಕರ್ಣಿ ಪಾತ್ರ ಇದೆಯಂತ ಹೇಳಿ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ನೀಡಿ ವಿನಯ್ ಕುಲಕರ್ಣಿಯನ್ನು ಅರೆಸ್ಟ್ ಮಾಡಿತ್ತು. ಡಿಸೆಂಬರ್ 2021 9 ತಿಂಗಳ ಜೈಲುವಾಸದ ಬಳಿಕ ಬೇಲ್. ಇನ್ನು ಡಿಸೆಂಬರ್ 2021ರಂದು 9 ತಿಂಗಳ ಜೈಲುವಾಸದ ನಂತರ ಸುಪ್ರೀಂ ಕೋರ್ಟ್ನಿಂದ ಕುಲಕರ್ಣಿಗೆ ಜಾಮೀನು ಸಿಕ್ಕಿತ್ತು. ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದು. ಜೂನ್ 2025ರಲ್ಲಿ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಮಾಡಿತ್ತು. ಏಪ್ರಿಲ್ 15, 2026 ವಿನಯ್ ಕುಲಕರ್ಣಿ ದೋಷಿ. ಕೊಲೆ ನಡೆದ 10 ವರ್ಷಗಳ ಬಳಿಕ ಏಪ್ರಿಲ್ 15, 2026ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ದೋಷಿ ಅಂತ ಸಾಬೀತು. ಸರ್ ಹೈಯರ್ ಕೋರ್ಟಿಗೆ ಹೋಗ್ತೀರಾ ಸರ್? ನಮ್ಮ ಲಾಯರ್ಸ್ ವಿಚಾರ ಮಾಡ್ತಾರೆ ಸರ್ ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ. ಏನಿಲ್ಲ ಸರ್, ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತಲೆಬಾಗಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಷ್ಟಕ್ಕೂ ಏನಿದು ಯೋಗೇಶ್ ಗೌಡ ಹತ್ಯೆ ಪ್ರಕರಣ? ಯಾಕಾಗಿ ಈ ಪ್ರಕರಣದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಹೆಸರು ತಳಕಾಕೊಂಡು ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ ಹೈ ಪ್ರೊಫೈಲ್ ಕೇಸ್ನ ಪಿನ್ ಟು ಪಿನ್ ಡೀಟೇಲ್ಸ್ ನೋಡ್ಕೊಂಬನ್ನಿ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್. ಯೋಗೇಶ್ ಕೊಲೆಯ ದಿನದ ಪೆನ್ ಟು ಪೆನ್ ಡೀಟೇಲ್ಸ್. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಇಡೀ ಧಾರವಾಡ ಅಲ್ಲ, ರಾಜ್ಯ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ್ದ ಹೈ ಪ್ರೊಫೈಲ್ ಕೇಸ್ ಅದು. ಈ ಕೊಲೆ ಕೇಸ್ ಎಲ್ಲಿಂದ ಶುರುವಾಗಿ ಇಲ್ಲಿಯ ತನಕ ಬಂದಿದೆ ಅಂತ ನೋಡೋದಾದ್ರೆ, ಜೂನ್ 15, 2016 ಯೋಗೇಶ್ ಗೌಡ ಕೊಲೆ. ಎಸ್, ಧಾರವಾಡದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಅವರನ್ನ 2016ರ ಜೂನ್ 15ರಂದು ದುಷ್ಕರ್ಮಿಗಳು ಧಾರವಾಡದ ಜಿಮ್ನಲ್ಲಿ ಕೊಲೆ ಮಾಡಿದ್ರು. ಸ್ಥಳೀಯ ಪೊಲೀಸರಿಂದ 6 ಜನರನ್ನ ಬಂಧನ ಮಾಡಿದ್ರು. ಸೆಪ್ಟೆಂಬರ್ 2019 ಕೊಲೆ ಕೇಸ್ ಸಿಬಿಐಗೆ. ಇನ್ನು ಈ ಕೊಲೆ ಕೇಸ್ನಲ್ಲಿ ಪೊಲೀಸರ ತನಿಖೆ ಬಳಿಕ ಸೆಪ್ಟೆಂಬರ್ 2019ರಂದು ಕರ್ನಾಟಕ ಸರ್ಕಾರವು ಸಿಬಿಐಗೆ ವಹಿಸಿತ್ತು. ನವೆಂಬರ್ 2020 ವಿನಯ್ ಕುಲಕರ್ಣಿ ಬಂಧನ. ಇನ್ನು ಕೊಲೆ ಕೇಸ್ನಲ್ಲಿ ಸಿಬಿಐ ವಿನಯ್ ಕುಲಕರ್ಣಿ ಪಾತ್ರ ಇದೆಯಂತ ಹೇಳಿ ಅದಕ್ಕೆ ಬೇಕಾದ ಸಾಕ್ಷ್ಯಾಧಾರಗಳನ್ನು ನೀಡಿ ವಿನಯ್ ಕುಲಕರ್ಣಿಯನ್ನು ಅರೆಸ್ಟ್ ಮಾಡಿತ್ತು. ಡಿಸೆಂಬರ್ 2021 9 ತಿಂಗಳ ಜೈಲುವಾಸದ ಬಳಿಕ ಬೇಲ್. ಇನ್ನು ಡಿಸೆಂಬರ್ 2021ರಂದು 9 ತಿಂಗಳ ಜೈಲುವಾಸದ ನಂತರ ಸುಪ್ರೀಂ ಕೋರ್ಟ್ನಿಂದ ಕುಲಕರ್ಣಿಗೆ ಜಾಮೀನು ಸಿಕ್ಕಿತ್ತು. ಜೂನ್ 2025 ವಿನಯ್ ಕುಲಕರ್ಣಿಗೆ ಜಾಮೀನು ರದ್ದು. ಜೂನ್ 2025ರಲ್ಲಿ ಸಾಕ್ಷಿ ನಾಶಪಡಿಸಿದ ಆರೋಪದ ಮೇಲೆ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಮಾಡಿತ್ತು. ಏಪ್ರಿಲ್ 15, 2026 ವಿನಯ್ ಕುಲಕರ್ಣಿ ದೋಷಿ. ಕೊಲೆ ನಡೆದ 10 ವರ್ಷಗಳ ಬಳಿಕ ಏಪ್ರಿಲ್ 15, 2026ರಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ದೋಷಿ ಅಂತ ಸಾಬೀತು. ಸರ್ ಹೈಯರ್ ಕೋರ್ಟಿಗೆ ಹೋಗ್ತೀರಾ ಸರ್? ನಮ್ಮ ಲಾಯರ್ಸ್ ವಿಚಾರ ಮಾಡ್ತಾರೆ ಸರ್ ನಮ್ಮ ಲಾಯರ್ಸ್ ಎಲ್ಲ ವಿಚಾರ ಮಾಡ್ತಾರೆ. ಏನಿಲ್ಲ ಸರ್, ನ್ಯಾಯಾಂಗ ತೀರ್ಪು ಕೊಟ್ಟಿದ್ದಕ್ಕೆ ನಾವು ತಲೆಬಾಗಲೇಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.